ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಹಬ್ಬ ಶುರುವಾಯ್ತಲ್ವಾ, 1 by 1 ಕ್ಲೀನಿಂಗ್ ಕೆಲಸ. ಹಾಗೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದು. ಸೊ ಈಗಿಂದನೇ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. 1 by 1 ಫ್ರೀಯಾಗಿದ್ದಾಗ ಏನೇನು ಕೆಲಸ ಮಾಡ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ 1 by 1 ಕ್ಲೀನ್ ಮಾಡಿಕೊಂಡ್ರೆ ನನಗೂ ಈಸಿ ಅಂತ ಅನಿಸುತ್ತೆ ಅಂತ ಫಸ್ಟು ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಪೀಸಸ್ನ ವಾಶ್ ಮಾಡಿ ಇಡ್ಬೋದು. ಕೆಲವೊಂದು ಹಾಗೆ ಡಸ್ಟ್ನ ರಿಮೂವ್ ಮಾಡಿ ಇಡ್ಬೋದು. ಸೊ ಅದನ್ನೆಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗಿಬಿಟ್ರೆ ನೀರೆಲ್ಲ ಡ್ರೈ ಆಗಿರುತ್ತೆ, ಆಮೇಲೆ ನೀಟಾಗಿ ಎತ್ತಿಡ್ಬೋದು ಅಂತ ಹೇಳಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು 1% ಮಾತ್ರ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಾಲಂತ ಓಕೆ ಕೊಟ್ಟು ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬಂದ್ಬಿಡುತ್ತೆ. ಸೊ ಹಾಗೆ ನಾನು ಡ್ರಾಯರ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಇದನ್ನು ಒಂದು ಬಟ್ಟೆಯಿಂದ ಒರೆಸೋದ್ರಿಂದ ನೀಟಾಗಿ ಸಣ್ಣ ಸಣ್ಣ ಧೂಳುಗಳಿರುತ್ತಲ್ವ ಅದೆಲ್ಲ ಹೋಗೋದೇ ಇಲ್ಲ. ಹಾಗಾಗಿ ವಾಕ್ಯೂಮ್ ಕ್ಲೀನರ್ನ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಸೊ ಇದು ಈಸಿಯಾಗಿ ಧೂಳೆಲ್ಲ ನೀಟಾಗಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಧೂಳುಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಯಾವುದೇ ರೀತಿ ಸೆಲಬೆ ಎಲ್ಲ ಕಟ್ಟ ಹುಳಗಳಿರುತ್ತಲ್ವ ಸದ್ದಿಯಲ್ಲಿ, ಸೊ ಅದನ್ನೆಲ್ಲ ನೀಟಾಗಿ ಎಳ್ಕೊಳ್ಳುತ್ತೆ ಒಳಗಡೆ. ಸೊ ಹಾಗಾಗಿ ಈ ಡ್ರಾಯರ್ ರೀತಿ ಇರೋದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ವಾಕ್ಯೂಮ್ ಕ್ಲೀನರ್ ತುಂಬ ಹೆಲ್ಪ್ ಆಗುತ್ತೆ. ಡಸ್ಟ್ ಎಲ್ಲ ರಿಮೂವ್ ಮಾಡಿ ಗ್ಲಾಸ್ ಕ್ಲೀನರ್ ತಗೊಂಡು ಡ್ರಾಯರ್ನೆಲ್ಲ ಒರೆಸ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಗ್ಲಾಸ್ಗೆ ಸ್ಪ್ರೇ ಮಾಡಿ ಒರೆಸ್ಕೊಬಹುದು. ಸೊ ಈ ರೀತಿ ವುಡ್ಡಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು. ಡೈರೆಕ್ಟಾಗಿ ಒಂದು ಒರೆಸೋ ಟವಲ್ನ ತಗೊಂಡು ಟವಲಲ್ಲಿ ಸ್ಪ್ರೇ ಮಾಡಿಕೊಂಡು ಆಮೇಲೆ ಒರೆಸ್ಬೇಕು. ಕೆಲವೊಂದು ಸಲ ಏನು ಅನಿಸ್ಬಿಡುತ್ತೆ ಅಂದರೆ ಕ್ಲೀನ್ ಮಾಡಬೇಕಾದ್ರೆ ನಾವು ಇಷ್ಟೊಂದು ಸ್ಟೋರ್ ಮಾಡಿಬಿಟ್ಟಿದ್ದೀವ ಡ್ರಾಯರ್ ಒಳಗೆ, ಯಾವಾಗಪ್ಪ ಈ ವಸ್ತುಗಳೆಲ್ಲ ಬಂದುಬಿಡ್ತು ಇಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಕ್ಲೀನ್ ಮಾಡಬೇಕಾದ್ರೇ ಗೊತ್ತಾಗೋದು ನಾವು ಎಷ್ಟೇ ಹುಡುಕ್ತಾ ಇದ್ರೂ ಕೆಲವೊಂದು ವಸ್ತುಗಳು ನಮ್ಮ ಕೈಗೆ ಸಿಗಲ್ಲ. ಸೊ ಕ್ಲೀನ್ ಮಾಡಬೇಕಾದ್ರೆ ಈ ವಸ್ತು ಇಲ್ಲಿದೆಯಾ ಅಂತ ಅನ್ನಿಸ್ತಾ ಇರುತ್ತೆ. ಹುಡುಕಾಡಬೇಕಾದ್ರೆ ಅಂತೂ ಹುಡುಕಿ ತಲೆನೋವು ಬರುತ್ತೆ, ಅಷ್ಟೇ ಸಿಗಲ್ಲ. ನನಗಂತೂ ಈ ಡ್ರಾಯರ್ ಓಪನ್ ಮಾಡಿದಾಗ ಒಂದು 2-3 ವಸ್ತುಗಳು ಸಿಕ್ತು. ನಾನು ತುಂಬ ಹುಡುಕ್ತಿದ್ದಂಥ ವಸ್ತುಗಳಂದರೆ ನನ್ನ ಫೇವ್ರೆಟ್ ಪೆನ್ ಆಗಿರ್ಬೋದು, ಈ ಪೆನ್ಸಿಲ್ ಆಗಿರ್ಬೋದು, ಈ ರೀತಿ ಇಟ್ಕೊಂಡಿರ್ತೀನಿ. ಸ್ಕೆಚಸ್ ಎಲ್ಲ ಮಾಡೋಕ್ಕೆ ನನಗೆ ಪೈಂಟಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಆ ರೀತಿ ಎಲ್ಲ ಇಟ್ಕೊಂಡಿರ್ತೀನಿ. ಮಕ್ಳಿಗೆ ಕೊಡೋಕ್ಕೆ ಹೋಗಲ್ಲ, ಮಕ್ಳಿಗೆ ಸಪ್ರೇಟ್ ಇಟ್ಟಿರ್ತೀನಿ, ನಂದು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಅದರಲ್ಲೂ ಒಂದೊಂದು ಸಲ ನನ್ನ ಪೈಂಟಿಂಗ್ ಬಾಕ್ಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು ಎಲ್ಲನೂ ತಗೊಳ್ತಾ ಇರ್ತಾರೆ. ಸೊ ನಾನಾದರೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಅವ್ರುಗಳಾದರೆ ಆ ಜಾಗದಲ್ಲಿ ಇಡಲ್ಲ. ಸೊ ಅವ್ರು ಯೂಸ್ ಮಾಡೋದು ಮತ್ತು ಅಲ್ಲೇ ಬಿಟ್ಬಿಡೋದು. ಹಾಗಾಗಿ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಈಗ ನನ್ನ ಪೈಂಟಿಂಗ್ ಬ್ರಷ್ ಎಲ್ಲ ಸಿಕ್ತು. ಅಮ್ಮ ನಿಮ್ಮ ಪೈಂಟಿಂಗ್ ಬ್ರಷ್ ಎಲ್ಲ ಸಿಕ್ತಲ್ಲ ನೋಡಿ, ಇಲ್ಲಿದೆ, ಇಲ್ಲಿ ಇಟ್ಕೊಂಡು ನಮಗೆ ಹೇಳ್ತಿರಲ್ಲ ಅಂತ ಹೇಳ್ತಾಯಿದ್ರು. ಒಂಥರ ಖುಷಿ ಅಂತ ಅನ್ನಿಸ್ತು, ನನ್ನ ಪೈಂಟಿಂಗ್ ಬ್ರಷ್ ಎಲ್ಲ ಸಿಕ್ತಲ್ಲ ಅಂತ. ಯಾವಾಗಲೂ ಮನೆ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಬೋರೆ ಅಂತ ಅನಿಸುತ್ತೆ. ಅವಾಗವಾಗ ನಮ್ಗೆ ಇಷ್ಟವಾದಂಥ ಕೆಲಸಗಳನ್ನ ನಾವು ಮಾಡ್ತಾ ಇರೋದು. ಹಾಗೆ ಮನೆ ಕೆಲಸದ ಜೊತೆಗೆ ಸ್ವಲ್ಪ ಟೈಮ್ ತಗೊಂಡು ನಾನು ನನಗಿಷ್ಟವಾದಂಥ ಪೈಂಟಿಂಗ್ ಕೆಲಸ ಆಗಿರ್ಬೋದು, ಹಾಗೆ ಹಾರ್ಟ್ ಕೆಲಸ ಆಗಿರ್ಬೋದು, ಈ ರೀತಿ ಎಲ್ಲ ಕೆಲಸನ ಮಾಡ್ಕೊಳ್ತೀನಿ. ಉಲ್ಲನ್ ಮ್ಯಾಟ್ ಆಗಿರ್ಬೋದು, ಇದನ್ನೆಲ್ಲ ಉಲ್ಲನ್ ಮ್ಯಾಟ್ಗಳನ್ನ ಎಳೆಯೋದು ಇದೆಲ್ಲ ಇಷ್ಟ ಆಗುತ್ತೆ. ಸೊ ಹಾಗೆ ಕೆಲವೊಂದು ಶೋ ಪೀಸಸ್ನ ಇಟ್ಕೊಂಡಿದ್ದೀನಿ. ಒಂದೊಂದು ಶೋ ಪೀಸಸ್ಗೂ ಒಂದೊಂದು ಮೆಮೊರೀಸ್ ಇದೆ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಶಾರದೆ ಸ್ಟ್ಯಾಚು. ಇದನ್ನು ರಿತ್ವಿಕ್ಗೆ ಫಸ್ಟು ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ, ಅಕ್ಕಿಯಲ್ಲಿ ಹೆಸರು ಬರೆಸಿದ್ವಿ. ಆವಾಗ ಅಲ್ಲಿಂದ ತಂದಂಥದ್ದು ಶಾರದಾ ದೇವಿ ಸ್ಟ್ಯಾಚು. ಹಾಗೆ ಈ ಆನೆ ಕೇರಳಕ್ಕೆ ಟೂರ್ ಹೋಗಿದ್ದು. ಸೊ ಅಲ್ಲಿ ಮರದ ಆನೆನ ತಗೊಂಡಿದ್ದಂಥದ್ದು. ಅದೇನು ಅಂತ ಗೊತ್ತಿಲ್ಲ, ಎಲ್ಲಾದರೂ ಹೋದರೆ ನನ್ನ ಕಣ್ಣಿಗೆ ಫಸ್ಟ್ ಬೀಳೋದೇ ಆನೆಗಳು. ಮೊದಲು ಆ ಆನೆನ ತಗೊಂಡು ಬಂದಿದ್ದು. ಇದುವರೆಗೂ ಎಲ್ಲಾದರೂ ಹೋದರೆ ಸಾಕು ನನಗೆ ಮೊದಲು ಶೋ ಪೀಸಸಲ್ಲಿ ಕಣ್ಣಿಗೆ ಬೀಳೋದೇ ಆನೆ. ಚಿಕ್ಕ ಪುಟ್ಟ ದೀಪಗಳು ನಮ್ಮ ಏರಿಯಾ ಅಸೋಸಿಯೇಷನಿಂದ ಪೊಂಗಲ್ ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕೆಲವೊಂದು ಗೇಮ್ನ ಇಟ್ಟಿರ್ತಾರೆ. ಸೊ ಆ ಗೇಮಲ್ಲಿ 3 ಜನ ವಿನ್ ಮಾಡಿದ್ದು, ಅನ್ಸಿಕಾ, ನಾನು, ರಿತ್ವಿಕ್ 3 ಜನ ವಿನ್ ಮಾಡಿದ್ದಕ್ಕೆ 3 ದೀಪಗಳನ್ನ ಕೊಟ್ಟಿದ್ರು. ಸೆಂಟ್ರಲ್ಲಿ ಇರೋದು ನಾನು ವಿನ್ ಮಾಡಿದ್ದಕ್ಕೆ ಕೊಟ್ಟಿದ್ದಂಥ ಪ್ರೈಸು, ಆ ಕಡೆ ಇರೋದು ಮಕ್ಕಳು ವಿನ್ ಮಾಡಿದ್ದಕ್ಕೆ. ಹಾಗೆ ಈ ವೀಣೆ ಕೂಡ ಕೇರಳದಲ್ಲೇ ತಗೊಂಡಿದ್ದಂಥದ್ದು. ತಿರುವನಂತ ಪದ್ಮನಾಭ ದೇವಸ್ಥಾನದ ಹತ್ರ ಆನೆ ಮತ್ತು ಈ ವೀಣೆನ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ. ತುಂಬ ವರ್ಷಗಳಾಯಿತು, ಒಂದು 18 years ಆಯಿತು ಅಂತ ಅನ್ಕೋತೀನಿ ಅವಾಗ ತಗೊಂಡಿರೋ ಅಂಥದ್ದು. ಹಾಗೆ ಕೃಷ್ಣನ ಮನೆ ಹತ್ರ ಈ ಹಚ್ಚಲ್ಲಿ ಮಣ್ಣಲ್ಲಿ ಸಿಲ್ವರ್ ಎಲ್ಲ ಕಾಯಿಸಿ ಊದು ಹಚ್ಚು ಮಾಡಿಕೊಡ್ತಾರಲ್ಲ, ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಹಾಗೆ ಇದು ತಂಜಾವೂರ್ದು ದೇವಸ್ಥಾನ. ಸೊ ಡೈರೆಕ್ಟಾಗಿ ಇಲ್ಲಿಂದ ನೋಡಿದ್ರೆ ನಂದಿ ಫಸ್ಟ್ ಕಾಣಿಸುತ್ತೆ, ಆಮೇಲೆ ಒಳಗಡೆ ಶಿವಲಿಂಗ ಕಾಣಿಸುತ್ತೆ. ನಮಗೆ ಹೊಸಮನೆಗೆ ಅಂತ ನಮ್ಮ ಮನೆಯವರ ಫ್ರೆಂಡು ಗಿಫ್ಟಾಗಿ ಕೊಟ್ಟಿದ್ದಂಥದ್ದು ತಂಜಾವೂರು ದೇವಸ್ಥಾನ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ.
ಹಾಗೆ ಇದೆಲ್ಲ ಕ್ಲೀನ್ ಮಾಡಿ ಒರೆಸಿದ್ದೀನಿ. ಸೊ ಇವಾಗೆಲ್ಲ ಅದ್ರ ಜಾಗಕ್ಕೆ ಜೋಡಿಸಿರಬೇಕು. ಹಾಗೆ ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ತುಂಬ ದೊಡ್ಡ ದೊಡ್ಡ ನೆನಪುಗಳಿರುತ್ತೆ. ಸೊ ಯಾವುದೇ ವಸ್ತುಗಳಾಗಲಿ ತಕ್ಷಣಕ್ಕೆ ಅಂತೂ ತೆಗೆದು ನಾನು ಎಸೆಯೋಕ್ಕೆ ಅಂತ ಹೋಗಲ್ಲ. ತುಂಬ ನೆನಪುಗಳು ಇರುತ್ತೆ ಅದರಲ್ಲಿ. ತುಂಬ ವರ್ಷಗಳು ಕಳೆದು ನಮಗೆ ಈ ವಸ್ತುನ ಇಂಥವ್ರು ಕೊಟ್ಟಿದ್ರು ಅಂತ ನೆನಪು ಮಾಡ್ಕೋಬೇಕಾದ್ರೆ ನಮಗೆ ಒಂಥರ ಖುಷಿ ಅಂತ ಅನಿಸ್ತಿರುತ್ತೆ. ಮಕ್ಕಳಿಗೆ ಫ್ರೀ ಆದಾಗ ಓದ್ತಾ ಇರ್ತಾರೆ. ಸೊ ಎನಿ ಟೈಮ್ ಓದ್ತಾರೆ ಅಂತ ಹೇಳಲ್ಲ, ಅವರಿಗೆ ಫ್ರೀ ಆದ ಟೈಮಲ್ಲಿ ಓದ್ಕೋತಾರೆ. ಹಾಗೆ ಅದ್ರ ಜೊತೆಗೆ ಒಂದು ಚಿಕ್ಕ ಭಗವದ್ಗೀತೆ ಬುಕ್ಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನನಗೇನಾದರೂ ಬೋರ್ ಆದಾಗ ಕೂತ್ಕೊಂಡು ಓದ್ತಾ ಇರ್ತೀನಿ. ಮತ್ತು ಈಸಿಯಾಗಿ ವ್ಯಾನಿಟಿ ಬ್ಯಾಗಲ್ಲಿ ತಗೊಂಡು ಹೋಗ್ಬೋದು. ಇದು ನನ್ನ ತಂಗಿ ಮನೇಲಿತ್ತು, ನನ್ನ ತಂಗಿ ಹತ್ರ ಕೇಳಿ ಇಸ್ಕೊಂಡು ಬಂದಿದ್ದೀನಿ, ನನಗೆ ಬೇಕು ಕೊಡುವ ಬುಕ್ಸು ಅಂತ ಹೇಳಿ. ಇದೆಲ್ಲ ಮಕ್ಕಳು ಮೆಡಲ್ಲು ಹಾಗೆ ಶೀಲ್ಡ್ಗಳು. ಸೊ ಅವರು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಕೆಲವೊಂದು ಬೇರೆ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಈ ರೀತಿ ಸ್ಪೋರ್ಟ್ಸಲ್ಲಿ ಮತ್ತು ಆ್ಯಕ್ಟಿವಿಟೀಸಲ್ಲಿ ಬಂದಂಥ ಪ್ರೈಸ್ಗಳು ಇದು. ಹಾಗೆ ಹನ್ಸಿಕನ ನಾನು 3 ವರ್ಷ ಇರಬೇಕಾದ್ರೆ ಭರತನಾಟ್ಯಕ್ಕೆ ಹಾಕಿದ್ದೆ. ಸೊ ಭರತನಾಟ್ಯದಲ್ಲಿ ತುಂಬ ಪ್ರೈಸ್ ಬಂತು ಅವಳಿಗೆ. ಕೊರೋನಾ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ವಿ, ಕಳಿಸ್ತಾ ಇಲ್ಲ. ಸೊ ಇವಾಗ ಅವಳು ಸ್ಪೋರ್ಟ್ಸ್ಗೆ ಹೋಗ್ತಿದ್ದಾಳೆ. ಹಾಗೆ ಮನೆಯಲ್ಲಿ ಕಲ್ತಿರೋ ಅಂಥದ್ದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ಇಷ್ಟು ಪ್ರೈಸಲ್ಲಿ ಹನ್ಸಿಕಂದೇ ಜಾಸ್ತಿ ಇರೋ ಅಂಥದ್ದು, ರಿತ್ವಿಕಂದು ಕಮ್ಮಿ. ಸೊ ಇವಾಗ ತಾನೇ ಅವನು ಸ್ಪೋರ್ಟ್ಸಿಗೆ ಸೇರಿದ್ದಾನೆ. ಅವ್ರ ಅಕ್ಕನ ಹತ್ರ ಹೇಳ್ತಾ ಇರ್ತಾನೆ, ನಿನ್ಕಿಂತ ಜಾಸ್ತಿ ಪ್ರೈಸ್ ತಗೊಂಡು ಜೋಡಿಸ್ಕೊಳ್ತೀನಿ ನೋಡು ನಾನು ಅಂತ ಹೇಳಿ. ಮಕ್ಕಳಿಗೆ ಈ ಆಟ ಅನ್ನೋದು ಇರಲೇಬೇಕು. ಸೊ ಇವಳಿಗಿಂತ ಜಾಸ್ತಿ ನಾನು ಓದಬೇಕು, ಇವಳಿಗಿಂತ ಚೆನ್ನಾಗಿ ಮಾರ್ಕ್ಸ್ನ ತೆಗಿಬೇಕು, ಇವಳಿಗಿಂತ ಹೆಚ್ಚಾಗಿ ಸ್ಪೋರ್ಟ್ಸಲ್ಲಿ ಮುಂದೆ ಇರಬೇಕು ಅನ್ನೋ ಆಟ ಛಲ ಇರಲೇಬೇಕು. ಆವಾಗಲೇ ತಾನೇ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಇಲ್ಲಿ ತೋರಿಸ್ತಿರೋ 2 ಆನೆಯನ್ನು ನಾವಿರುವಂಥ ಊರಲ್ಲಿ ಹ್ಯಾಂಡ್ ಕ್ರಾಫ್ಟ್ ಅಂಗಡಿಯಲ್ಲಿ ತಗೊಂಡಿದ್ದಂಥದ್ದು. ಹಾಗೆ ಈ ಬುದ್ಧನ ಸ್ಟ್ಯಾಚ್ಯೂನ ಹಾಸನ್ನಲ್ಲಿ ತಗೊಂಡಿದ್ದದ್ದು. ಹಾಸನ್ನಲ್ಲಿ ಡೈರಿ ಸರ್ಕಲ್ ಬರುತ್ತಲ್ವ, ಸೊ ಅಲ್ಲಿ ಮಾರ್ತಾಯಿದ್ರು, ಅಲ್ಲಿ ತೊಗೊಂಡು ಬಂದಿದ್ದೆ. ಸುಮಾರು ಒಂದು 5-6 ವರ್ಷ ಆಯಿತು. ಚೆನ್ನಾಗಿದೆ. ಸೊ ಏನು ಕಲರ್ ಹೋಗಿಲ್ಲ, ಕಲರ್ ಡಿಮ್ಮೆಲ್ಲ ಆಗಿಲ್ಲ. ಹಾಗೆ ಲಕ್ಷ್ಮೀ ದೀಪ ಮತ್ತು ವಿನಾಯಕರ ದೀಪ ಇದೆಯಲ್ಲ, ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ದೀಪ ಹಚ್ಚಿದರೆ ಲಕ್ಷ್ಮೀ ದೇವಿ ಶಾಡು ಆಗಿರ್ಬೋದು, ವಿನಾಯಕರ ಶಾಡು ಆಗಿರ್ಬೋದು, ಹಾಗೆ ಗೋಡೆ ಮೇಲೆ ರಿಫ್ಲೆಕ್ಸ್ ಆಗುತ್ತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಈ ಡೋರು ರಿತ್ವಿಕನ್ ಸೈಡು. ಸೊ ಅವ್ನಿಗೆ ಯಾರಿಗೂ ಕೂಡ ಇದನ್ನು ಮುಟ್ಟೋಕ್ಕೆ ಬಿಡಲ್ಲ, ಯಾಕಂದರೆ ಅವನಿಗೆ ಇಷ್ಟವಾದಂಥ ಸಾಫ್ಟ್ ಟಾಯ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾನೆ. 1-2 ವರ್ಷದ ಮುಂಚೆ ಎಲ್ಲ ಅವನದೇ ಯೂಸ್ ಮಾಡ್ತಾಯಿದ್ದು, ಇದನ್ನು ಯಾರೂ ಮುಟ್ಟಂಗಿಲ್ಲ. ತುಂಬ ಸಾಫ್ಟ್ ಟಾಯ್ಸ್ ಎಲ್ಲ ಅವನು ಇಷ್ಟಪಟ್ಟು ಎತ್ತಿಟ್ಕೊಳ್ತಾ ಇದ್ದ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅದರ ಮೇಲೆ ಗಮನನೇ ಇಲ್ಲ. ಅಮ್ಮ ಹಂಗೆ ಇರಲಿ ಬಿಡಿ ಅಂತ ಹೇಳ್ತಾನೆ. ಮುಂಚೆ ಎಲ್ಲ ಮಲಗಬೇಕಾದ್ರೆ ಅವ್ನ ಬೆಡ್ ಮೇಲೆ ಆ ಟಾಯ್ಸ್ಗಳೆಲ್ಲ ಇರಬೇಕಾಗಿತ್ತು. ಸ್ವಲ್ಪ ಬೆಳೀತಾ ಬೆಳೀತಾ ಮಕ್ಕಳು ಆಟ ಆಡೋದನ್ನು ಕೂಡ ಕಮ್ಮಿ ಮಾಡ್ತಾರೆ. ಸ್ವಲ್ಪ ಓದೋದ್ರಲ್ಲಿ ಜಾಸ್ತಿ ಮುಳುಗೋಗ್ಬಿಡ್ತಾರಲ್ಲ, ಹಾಗಾಗಿ ಆಟ ಆಡೋವಂಥದ್ದು ಕಮ್ಮಿ ಆಗೋಗ್ಬಿಡುತ್ತೆ. ಆ ಕಡೆಗೆ ತಲೆ ಓಡಿಸೋದು ಜಾಸ್ತಿ. ಹಾಗೆ ಇದು ರಿಮೋಟ್ ಸ್ಟ್ಯಾಂಡು. ಸೊ ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದಂಥದ್ದು. ತುಂಬ ವರ್ಷಗಳಿಂದ ಇದೆ, ಚೆನ್ನಾಗಿದೆ, ವರ್ತ್ ಇದೆ. ಅದ್ರ ಜೊತೆಗೆ ನಾನು 2 ಪಿರಂಗಿಗಳ ಇಟ್ಟಿದ್ದೀನಲ್ಲ, ಸೊ ಅದನ್ನು ನಾನು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಂದಿದ್ದಂಥದ್ದು. ಸೊ ನಾವು ಎಲ್ಲೆಲ್ಲಿಗೆ ಹೋಗಿದ್ದೀವಿ ಅಲ್ಲಿಂದ ಒಂದೊಂದು ವಸ್ತುನ ತಂದಿಡೋದು ನನ್ನ ಅಭ್ಯಾಸ. ನೆನಪಾಗಿ ಇರುತ್ತಲ್ವ ಅಂತ ಹೇಳಿ ಏನಾದರೂ ಒಂದು ವಸ್ತುನ ತಗೊಂಡು ಬರ್ತೀನಿ. ಯಾವುದಾದ್ರೂ ಊರಿಗೆ ಹೋದಾಗ, ಯಾವುದಾದ್ರೂ ಪ್ಲೇಸ್ಗೆ ಹೋದಾಗ ಅಲ್ಲಿಂದ ಏನಾದರೂ ಒಂದು ವಸ್ತುನ ತಗೊಂಡು ಬರೋದು ನನ್ನ ಅಭ್ಯಾಸ. ಹಾಗೆ ನಾನು ಮುಂಚೆನೇ ಹೇಳಿದ್ನಲ್ಲ, ಇದೆಲ್ಲ ರಿತ್ವಿಕಂದು ಸೈಡು ಆಟ ಸಾಮಾನುಗಳು ಅಂತ. ಈ ಡೋಲ್ನ ನೋಡಿ ತುಂಬ ದಿನಗಳೇ ಆಗೋಗಿತ್ತು. ಇವಾಗ ಕ್ಲೀನ್ ಮಾಡೋಕ್ಕೆ ತೆಗೆದ್ನೆಲ್ಲ ನೋಡಿಬಿಟ್ಟು, ಅಮ್ಮ ಕೊಡಿ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತೀನಿ ಅಂತ ತಗೊಂಡು ಹೋದ. ಮತ್ತೆ ಬೋರ್ ಆಯಿತು ಅಂತ ಅನಿಸುತ್ತೆ, ಬೇಡ ಅಲ್ಲೇ ಇಟ್ಬಿಡಿ ಅಂತ ತಂದು ಕೊಟ್ಬಿಟ್ಟ. ತುಂಬ ಚಿಕ್ಕವನಾಗಿದ್ದಾಗ ಆ ಡೋಲ್ನ ತಂದು ಕೊಟ್ಟಿದ್ದಂಥದ್ದು. ಯಾವಾಗ ನೋಡಿದ್ರು ನಾನು ಬಡ್ಕೊಂಡು ಕೂತ್ಕೊಂಡಿರೋನು. ಒಂಥರ ಖುಷಿ ಆಗುತ್ತೆ, ಅಮ್ಮ ಇದನ್ನೆಲ್ಲ ಆಟ ಆಡಬೇಕಾದ್ರೆ ಅಂತ ಹೇಳ್ತಾ ಇದ್ದ. ಒಂದು ಸೈಡ್ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸೈಡ್ ಕ್ಲೀನ್ ಮಾಡೋಕ್ಕೆ ಬಂದೆ. ಸೊ ಇದರಲ್ಲಿ ಜಾಸ್ತಿ ಮಕ್ಕಳು ಆಟ ಆಡೋ ಅಂಥ ಸಾಮಾನ್ಯ ಜಾಸ್ತಿ ಇಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ನನ್ನ ಹೊಸ ಮನೆ ಗೃಹ ಪ್ರವೇಶದ ಆಲ್ಬಮ್ ಕೂಡ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಜೋಡಿಸಿ ಎತ್ತಿಡ್ತಾ ಇದ್ದೆ. ಹಾಗೆ ಮಕ್ಕಳು ಆಟ ಆಡೋಕ್ಕೆ ಅಂತ ಚೆಸ್ ಬೋರ್ಡ್ ಆಗಿರ್ಬೋದು, ಲೂಡೋ ಆಗಿರ್ಬೋದು, ಸೊ ಈ ರೀತಿ ಹಾವು ಏಣಿ ಆಟ ಇದೆಲ್ಲ ಇಟ್ಕೊಂಡಿರ್ತಾರೆ. ಬೇಜಾರಾದಾಗ ಆಟ ಆಡ್ತಾ ಇರ್ತಾರೆ. ಸಾರಿ, ಟೈಮ್ ಸಿಗೋದೇ ಕಮ್ಮಿ. ಅದರಲ್ಲೂ ಏನಾದರೂ ಜಾಸ್ತಿ ಲೀವ್ ಕೊಟ್ಟಿರ್ತಾರಲ್ಲ, ಆವಾಗ ನನ್ನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ತುಂಬ ವರ್ಷಗಳ ಹಿಂದೆ ತಂದಿದ್ದು, ಒಂದು ಸುಮಾರು 15 ವರ್ಷದ ಹಿಂದಿನ DVD ಬಾಕ್ಸ್ ಅಂತ ಹೇಳ್ತೀನಿ. ಮುಂಚೆ ಎಲ್ಲ ಹೊಸದಾಗಿ ಮೂವಿ ರಿಲೀಸ್ ಆಯಿತು ಅಂದರೆ CD ಕ್ಯಾಸೆಟ್ನ ತಂದು ಹಾಕೊಂಡು ನೋಡ್ತಾ ಇದ್ವಿ. ಸೊ ಇವಾಗೆಲ್ಲ ಆ ರೀತಿ ಇಲ್ಲ ಅಲ್ವಾ. ಸೊ ಟಿವಿಲೇ ಬರ್ತಾ ಇರುತ್ತೆ, ಹೊಸದಾಗಿ ರಿಲೀಸ್ ಆಗಿದ್ದೆಲ್ಲ ಟಿವಿಲೇ. ಹಾಗೆ ಇವಾಗ ರಿಲೀಸ್ ಆಗುವಂಥ ಮೂವಿಗಳು ಕೆಲವೊಂದು ಅಷ್ಟೇ ಚೆನ್ನಾಗಿರುತ್ತೆ, ಕೆಲವೊಂದಂತೂ ನೋಡೋ ಹಾಗೆ ಇರಲ್ಲ. ಹಾಗೆ ನನ್ನ ಮಕ್ಕಳಿಗಂತೂ ಹಬ್ಬ ಮೂವಿ ಆಗಿರ್ಬೋದು, ಸೂರ್ಯವಂಶ, ಯಜಮಾನ, ಈ ರೀತಿ ಮೂವಿಗಳಂದರೆ ಭಾಳ ಇಷ್ಟಪಡ್ತಾರೆ. ಹಬ್ಬ ಮೂವಿನ ಎಷ್ಟು ಸಲ ನೋಡಿದ್ದಾರೆ ಅನ್ನೋದೇ ಲೆಕ್ಕಕ್ಕಿಲ್ಲ. ಅವ್ರಿಗೆ ಫ್ಯಾಮಿಲಿ ಮೂವಿ ಅಂದರೆ ಭಾಳ ಇಷ್ಟಪಟ್ಟು ನೋಡ್ತಾರೆ. ಸೊ ಅದ್ರ ಜೊತೆಗೆ ನಾನು ಕೂಡ ಇಟ್ಕೊಂಡಿದ್ದೀನಿ, ಅದರಲ್ಲಿ FM ಕೇಳ್ತಾ ಇರ್ತೀನಿ. ಸೊ ಯಾರಾದರೂ ಇವಾಗಲೂ FM ಕೇಳ್ತೀರಾ ಅಂದರೆ ಕಮೆಂಟ್ ಮಾಡಿ. ನನಗೆ ಇಷ್ಟ ಆಗುತ್ತೆ FM ಕೇಳೋದು.
ಅದರಲ್ಲಿ ಹಳೆ ಚಿತ್ರಗೀತೆಗಳನ್ನ ಹಾಕ್ತಾ ಇರ್ತಾರೆ. ತುಂಬ ಇಷ್ಟ ಅಂತ ಅನಿಸ್ತಾ ಇರುತ್ತೆ. ಸೊ ಹಳೆಯ ಹಾಡುಗಳನ್ನ ಕೇಳೋದು ಅಂದ್ರೇ ಒಂಥರ ಖುಷಿ. ಇವಾಗೆಲ್ಲ ಹಾಡುಗಳು ಅಷ್ಟು ಚೆನ್ನಾಗೂ ಇರಲ್ಲ, ಅದರಲ್ಲೂ ಎಲ್ಲೋ ಒಂದೊಂದು ಮೆಲೋಡಿ ಸಾಂಗು ಅಷ್ಟೇ. ಆವಾಗಿಂದ 90 ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಅದರಲ್ಲಿ ಕೇಳೋ ಅಂಥದ್ದು ಹರಿಕಥೆಗಳನ್ನ ಕೇಳ್ತಾ ಇರ್ತೀನಿ. ಸೊ ಮನೆ ಕೆಲಸ ಮಾಡಬೇಕಾದ್ರೆ ಹಾಗೆ ಹರಿಕಥೆಗಳನ್ನ ಹಾಕೊಂಡು ಕೇಳೋ ಅಂಥದ್ದಾಗಿರ್ಬೋದು. ಇಲ್ಲ ಅಂತಂದರೆ ತುಂಬ ಇಷ್ಟಪಡೋದು ಮೆಲೋಡಿ ಸಾಂಗ್ನೇ ನಾನು ಜಾಸ್ತಿ ಇಷ್ಟಪಡ್ತೀನಿ. ಸೊ ಜಾಸ್ತಿ ರಿದಮ್ ಮ್ಯೂಸಿಕ್ ಇರೋವಂಥದ್ದು ನನಗೆ ಲೈಕ್ ಆಗಲ್ಲ. ಮೆಲೋಡಿ ಸಾಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನಾನು ಸಾಂಗ್ನ ಕೇಳ್ತೀನಿ. ಹಾಗೆ TV ಯೂನಿಟ್ ಕೂಡ ಕೆಲಸ ಕಂಪ್ಲೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಆಯಿತು. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲಂತೂ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.